ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಮ್ಮಿ ತುಮಕೂರು ಹೋಗ್ತಾ ಇದ್ದೀವಿ. ಅದು ಯಾಕೆ ಅಂತ ಮುಂದೆ ಮಮ್ಮಿನೇ ಹೇಳ್ತಾರೆ, ಕೊನೆವರೆಗೂ ನೋಡಿ. ತುಮಕೂರಿಗೆ ಹೋಗಿ ಮನೆಗೆ ಬಂದ್ವಿ. ಮಮ್ಮಿ ಏನ್ ಮಾಡ್ತಿದ್ದೀರಾ? ಕಾಫಿ ಮಾಡ್ತಾ ಇದ್ದೀನಿ. ತಲೆನೋವು ಕಮ್ಮಿ ಆಯ್ತಾ? ತಲೆ ಕಮ್ಮಿ ಆಗಿಲ್ಲ, ತಲೆ ಹೆಂಗೈತೆ ಗೊತ್ತಾ? ವಿಪರೀತ ತಲೆನೋವು ನನಗೆ. ಇವಾಗ ಎಷ್ಟಾಯ್ತು ಹೇಳಿ ಟೈಮು? ತಲೆನೋವು ಕಮ್ಮಿ ಆಯ್ತಾ ಅಂದ್ರೆ ತಲೆ ಕಮ್ಮಿ ಆಗಿಲ್ಲ. ತಲೆನೋವು ಕಮ್ಮಿ ಆಗಿಲ್ಲ, ತಲೆ ತುಂಬಾ ಐತೆ. ಟೈಮ್ ಎಷ್ಟಾಯ್ತು ಹೇಳು? 1:48. 1:48 ಆಗಿದೆ. ನಾನು ಬೆಳಿಗ್ಗೆ ಎದ್ದ 3 ಗಂಟೆ ಇವತ್ತು, ಆಯ್ತಾ? ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನಾನು ಇವತ್ತು ಏನೇನ್ ಮಾಡಿದೆ, ಎಷ್ಟು ಗಂಟೆಗೆ ಎದ್ದೆ, ಅಲ್ಲಿ ಏನೇನ್ ಮಾಡಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಅದಷ್ಟು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಹಂಗಾಗಿ ನಾನು ನಿಮ್ಗೆ ಅದನ್ನ ಮಾತಿನ ಮುಖಾಂತರನೇ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಕ್ಯಾಪ್ಚರ್ ಮಾಡಕ್ ಎಷ್ಟಾಗುತ್ತೋ ಅಷ್ಟು ಮಾಡಿದ್ನಿ, ತೀರಾ ಜಾಸ್ತಿ ಹೊರಗೆ ಮಾಡಿಲ್ಲ. ಆಯ್ತಾ? 3 ಗಂಟೆಗೆ ಎದ್ದೇಳು ನಾನು ಕಸ, ಬಾಗ್ಲು, ನೆಲ ಎಲ್ಲ ಆಯ್ತಲ್ವಾ? ಕಸ ಗುಡಿಸಿ, ನೆಲ ತೊಳೆದು, ಬಾಗ್ಲು ತೊಳೆದು, ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ, ನನ್ನ ಮಗಳನ್ನ ಎಬ್ಬರಿಸಿ ಅವಳನ್ನ ಸ್ನಾನಕ್ಕೆ ಕಳಿಸಿ, ಆಮೇಲೆ ನಾನು ಇಲ್ಲಿಂದ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಕೂಡ ನಿಂಬೆಹಣ್ಣು ಹಾಕಿ ಬೇಗ ಮಾಡಿದ್ದೀನಿ. ದೇವರಿಗೆ ಪೂಜೆ ಆಗಿರ್ಲಿಲ್ಲ, ಅಷ್ಟು ಬೇಗ ಮಾಡಿದೆ. ಕಾರಣ ಯಾಕೆ ಏನ್ ಗೊತ್ತಾ? ಬೇಗ ನಾನು ಪೂಜೆ ಮಾಡಿದಕ್ಕೆ ಕಾರಣ ಏನಂತಂದ್ರೆ, ನಾನು ಮಗಳು ಕರ್ಕೊಂಡು ತುಮಕೂರ್ಗೆ ಹೋಗ್ಬೇಕಾಗಿತ್ತು. ತುಮಕೂರಿಗೆ ಏನಕ್ಕೆ ಅಂತಾನು ಕೇಳ್ಬೋದು ನೀವು. ತುಮಕೂರಿಗೆ ಏನಕ್ಕೆ ಅಂತಂದ್ರೆ, ಅವಳಿಗೆ ಗಣೇಶನ ಹಬ್ಬಕ್ಕೆ ಒಂದ್ ಜೊತೆ ಬಟ್ಟೆ ಟಾಪ್ ಇಲ್ಲ, ತುಂಬಾನೇ ಟಾಪ್ಗಳೇ ಇಲ್ಲ, ಅವಳಿಗೆ ಬಟ್ಟೆಗಳೇ ಇರ್ಲಿಲ್ಲ. ಅದಕ್ಕೆ ಒಂದು ಟಾಪ್ ತಳೋಣ ಅಂತೇಳಿ, ಎಷ್ಟು ಗೊತ್ತಾ, ತುಂಬಾ ಚೀಪ್ ಅಂಡ್ ಬೆಸ್ಟ್ ಕಮ್ಮಿ ಸಿಗ್ತಾವಲ್ಲ, ಅಲ್ಲಿ ಹೋಗಿದ್ವಿ. ಒಂದು ಟಾಪ್ ತಳೋಣ ಅಂತ ಹೋಗಿದ್ದೆ. ಹಂಗಾಗಿ ನಾವು ಇಲ್ಲಿಂದ ಬಂದು 8:30 ಬಿಟ್ವಿ ಮನೆ. ಒಟ್ಟು ನಾವು ಎಲ್ಲ ಮುಗಿಸಿ ದೇವ್ರಿಗೆ, ದುರ್ಗಮ್ಮ ದೇವ್ರಿಗೆ ಆರತಿ ಮಾಡಿ ಎಲ್ಲ ಮಾಡಿ 8:30ಗೆ ನಾನು ಇಲ್ಲಿಂದ ಮನೆಯಿಂದ ಬಿಟ್ವಿ. 8:30 ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗಾಡಿಗೆ ಹೋಗಿಲ್ಲ, ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗಿ, ಆಮೇಲೆ ಅಲ್ಲಿ ಬಸ್ ಸಿಕ್ಕಿ 2 ಬಸ್ ಚೇಂಜ್ ಮಾಡಿದ್ವಿ. ಫುಲ್ ರಶ್ ಇತ್ತು. ಇನ್ನೊಂದು 3ನೇ ಬಸ್ಸಲ್ಲಿ ಕರೆಕ್ಟಾಗಿ ನಮಗೆ 9:30 ಅಷ್ಟೊತ್ತಿಗೆ ನಮಗೊಂದು ಇದು ಸಿಕ್ತು. ಏನಂತಂದ್ರೆ ಬಸ್ ಸಿಕ್ತು. 9:30 ಅಷ್ಟೊತ್ತಿಗೆ ನಾವು 10:30 ಆಗೋಯ್ತು ನಾವು ತುಮಕೂರು ರೀಚ್ ಆಗೋದು. ಅಲ್ಲೋಗಿ ರಾಶಿಗೆ ಒಂದು ಕ್ಲಾತ್ ತಗೊಂಡು, ಟಾಪ್ ತಗೊಂಡು, ಆಮೇಲೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನನ್ನ ಮನೆಗೆ ಈಗ ಕಾಫಿ ಮಾಡ್ತಾ ಇದ್ದೀನಿ. ತಲೆನೋವು ಹಿಡಿದ್ಬಿಟ್ಟಿದೆ ನೋಡಿ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದ್ರೆ ನಂಗೆ ತಲೆನೋವು ಬಿಡೋದು. ಹಂಗಾಗಿ ಬ್ರೂ ತಗೊಂಡ್ಬಂದೆ. ಹೋಗಿ ಬ್ರೂ ತಗೊಂಡ್ ಬಂದು ನೋಡಿ, ಈಗ ಆಶನ್ ಕಳಿಸ್ತಿಲ್ಲ. ಇಲ್ಲೊಂದು ಚಿಕ್ಕದ ಅಂಗಡಿ ಇದೆ ಹತ್ರ ಸಮೀಪ, ಅಲ್ಲೋಗ್ಬಿಟ್ಟು ಬ್ರೂ ತಗೊಂಡ್ಬಂದೆ. ಯಾಕೋ ನೆನೆಯಿಂದ ಅವರು ಬಾಕ್ಲಾಕಿದ್ದಾರೆ ಅಂತ ಹೇಳಿದ್ರು. ನೆನೆ ಹಂಗೆ ಹೇಳಿದ್ರು, ಇವತ್ತು ಹಂಗೆ ಹೇಳಿದ್ರು. ಮತ್ತೆ ತಿರ್ಗ ನಾನೇ ಹೋಗಿ ಬ್ರೂ ತಗೊಂಡು ಬಂದು ಕಾಫಿ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ಒಂದಷ್ಟು ಟೈಮು ಅಕ್ಕಿ ತೊಳೆದು ಹಾಕ್ತೀವಿ ಮಿಷಿನ್ಗೆ ಹಾಕ್ಸ್ಬೇಕು ಅಂತೇಳಿ, ಅಕ್ಕಿ ಹಸಿಟ್ ಮಾಡ್ಸೋಣ ಅಂತೇಳಿ. ಈಗ ಇಷ್ಟು ನಂದು ಇವತ್ತಿನ ಒಂದು ಬೆಳಿಗ್ಗೆ 3 ಗಂಟೆಯಿಂದ ಅಪ್ಡೇಟ್ ಕೊಟ್ಟಿದ್ದೀನಿ. ಯಾವ್ದು ಅಷ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ಚಿಕ್ಕದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇನೆ. ಹಂಗಾಗಿ ಈಗ ಅದನ್ನ ಕಾಫಿನ ಕುಡಿದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಯಾಕಂತಂದ್ರೆ ನನಗೆ ತುಂಬಾ ತಲೆನೋಯ್ತದೆ. ಅದಕ್ಕೂ ಕಾರಣ ಏನ್ ಗೊತ್ತಾ? ಗುರುವಾರ ರಾತ್ರಿನೇ ಅಂದ್ರೆ ನಿನ್ನೆ ನೈಟು 10 ಗಂಟೆಗೆ ತಲೆ ಸ್ನಾನ ಮಾಡಿದ್ದೀನಿ. ತಲೆ ಸ್ನಾನ ಮಾಡಿ, ಯಾಕಂದ್ರೆ ನೀರಿನ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ತಲೆ ಸ್ನಾನ 10 ಗಂಟೆಗೆ ಮಾಡಿ, ದೇವ್ರ ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗೋಯ್ತು. 12 ಗಂಟೆ ಆಗೋಯ್ತು. ನೀರಿಗೆ ಸಿಕ್ಕಿದ್ದೆ ನಮಗೆ 10 ಗಂಟೆ ಮೇಲೆ ನೀರು ನಮಗೆ ಲೋಡ್ ಆಗಿದ್ದೆ ನಮ್ಮ ಟ್ಯಾಂಕಿಗೆ. ಹಂಗಾಗಿ ತಲೆನೋವು ಬಂದ್ಬಿಟ್ಟಿದೆ ನನಗೆ. ರಾತ್ರಿ 10 ಗಂಟೆಗೆ ಒಂದ್ಸಲ ತಲೆ ಸ್ನಾನ ಮಾಡಿದೆ, ಮತ್ತೆ 3 ಗಂಟೆಗೆ ಒಂದ್ಸಲ ತಲೆ ಸ್ನಾನ ಮಾಡಿದ್ನ. ಹಂಗಾಗಿ ನನಗೆ ತಲೆನೋವು ಬಂದಿದೆ. ಕಾಫಿ ಕುಡಿದು ನೆಕ್ಸ್ಟ್ ಸಿಕ್ತೀನಿ. ಓಕೆ ಬಾಯ್. ಇಷ್ಟ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಹಾಂ, ಆಯ್ತಾ ಕಾಫಿ? ಎಸ್, ಕಾಫಿ ಇಸ್ ರೆಡಿ. ಏನಾಯ್ತು? ಇದು ಬಿತ್ತು.
ಒಂದು ಚಾಕು ತರಬೇಕು ಫ್ರೆಂಡ್ಸ್. ಫಸ್ಟ್ ಚಾಕು ಒಂದು ಸೋಸೋದು ಒಳ್ಳೆ ತರಬೇಕು ಬ್ರ್ಯಾಂಡೆಡ್ ನೋಡಿ. ಅಯ್ಯೋ ಇವತ್ತು ಬರ್ಬೇಕಾ ಚಾಕು ತಗೋಬ ಅನ್ಕೊಂಡು ಮರ್ಬಿಟ್ವಲ್ವಾ? ಮತ್ತೆ ನೆಕ್ಸ್ಟ್ ತರಬೇಕು. ನೆಕ್ಸ್ಟ್ ಹೋದ ನೆಕ್ಸ್ಟ್ ಹೊರಗಡೆ ಹೋಗ್ತೀಯ ತಗೊಂಡು. ನೆಕ್ಸ್ಟ್ ಹೊರಗಡೆ ಹೋಗ್ತೀನಲ್ಲ ಅವಾಗ ತಂದ್ಬೇಕು. ಆಶೀರ್ ಬಾಯ್ ಮತ್ತೆ ಗುಳ್ಳೆ ಏನ್ ಮಾಡಕ್ಕಾಗಲ್ಲ, ಅದು ಕರಿದೇನೆ ಬರೋ ಅಂತ ನೆಂಟ್ರು. ಕರಿದೆಲ್ಲ ಬರೋ ನೆಂಟ್ರ ಕರೆಕ್ಟ್. ತರಕಾರಿ ಎಷ್ಟು ಹೋಗಿ ಒಂದು 2 ದಿನ ಆಗ್ಲಿಲ್ಲ, ಅಲ್ಲ ತಿರ್ಗಾ ಬಂದ್ಬಿಟ್ಟವ್ರೆ. ಬಾಯ್ ಗುಳ್ಳೆ. ನಿಮ್ಗೆ ಸಣ್ಣ ಲೋಟ ಅಲ್ವಾ? ಸಣ್ಣ ಲೋಟ ಸುಡುತ್ತೆ ಇವಾಗ ಬಾಯಿ ಗುಳ್ಳೆ ಇದೆಯಲ್ಲ. ಇದು ಆರ್ಬೇಕು. ನಾ ಯಾವಾಗಲೇ ಆಗಲಿ ಕಾಫಿ ಟೀ ಮಾಡಲಿ, ಅದರಲ್ಲೂ ನನಗೆ ಬಾಯಿ ಗುಳ್ಳೆ ಆಗಿದ್ದಾಗ ಕಾಫಿ ಟೀ ಮಾಡಲಿ, ಕಾಫಿ ಮಾಡಿಕೊಟ್ಟು 1 ಅವರ್ ಆದ್ಮೇಲೆ ಕುಡಿಯೋದು ನಾನು. ಯಾಕಂದ್ರೆ ಅಷ್ಟು ತಣ್ಣಗಾಗಿರುತ್ತಾ ಕುಡಿಬೋದು ಅಂತ. ಇನ್ನು ಬಿಸಿ ಬಿಸಿದು ಕುಡಿಯೋಕ್ಕೂ ಆಗಲ್ಲ, ಅದರಲ್ಲೂ ಒಂಥರ ಬಾಯಿ ಗುಳ್ಳೆ ಆಗಿರುತ್ತೆ. ಆ ಗುಳ್ಳೆಗೆ ಟಚ್ ಆಗಿಬಿಡುತ್ತೆ ಬಿಸಿ ಬಿಸಿ ಕಾಫಿ ಟೀ. ನಾನು ಹಿಡಿಯತಿರ್ತೀನಿ, ನೀನು ಹಿಡಿತೀಯ. ಮನೆಗೆ ಬಂದಮೇಲೆ ಮಮ್ಮಿ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದು ಹಾಗೆ ಪಲಾವ್ ಮಾಡಿದ್ರು, ಪಲಾವ್ ತಿಂದೆ. ಮತ್ತು ಮಮ್ಮಿ ಯಾಕೋ ತಲೆನೋವು ಬಿಡ್ತಾ ಇಲ್ಲ, ಟೀ ಮಾಡಿಕೊಡು ಅಂದರು. ಅದಕ್ಕೆ ಟೀ ಮಾಡಿ ಕೊಟ್ಟೆ. ಸ್ವಲ್ಪನೇ ಮಿಕ್ಕಿತ್ತು, ಅದನ್ನೇ ಬಿಡೋದು ಅಂತ ನಾನೇ ಸೋಸ್ಕೊಂಡೆ. ಹೇಳ್ಬೇಕು ನನಗೆ ಟೀ ಕುಡಿತೀನಿ, ಹೇಳ್ಬೇಕಂದ್ರೆ ಟೀನೇ ಇಷ್ಟ. ಬಟ್ ಒಂದೇ ಸಮನೆ ಕುಡಿಯೋಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಇವಾಗಿನ ಕಾಫಿ ಕುಡಿದು ತಿಂಡಿ ತಿಂದು ತಿರ್ಗಾ ಟೀ ಕುಡಿಯೋಕೆಂದರೆ ಏನೋ ಒಂಥರ ಅನಿಸುತ್ತೆ. ಬಟ್ ಸ್ವಲ್ಪ ಅಷ್ಟೇ ಮಿಕ್ಕಿತ್ತಲ್ವ, ಅದನ್ನೇನು ಬಿಡೋದು ಅಂತ ಸೋಸ್ಕೊಂಡೆ. ಇನ್ನೊಂದು ಟೀ ಕಾಫಿ ಆಗಲಿ ನನಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋಕೆ ಇಷ್ಟ. ಅದ್ರಾಗೂ ಬಾಯಿ ಬೇರೆ ಗುಳ್ಳೆ ಆಗಿಬಿಟ್ಟಿದೆಯಾ, ಅದಕ್ಕೇನೆ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಟ್ಟು ಅದು ಟೀ ಸ್ವಲ್ಪ ತಣ್ಣಗಾಗೋವರೆಗೂ ಅಡುಗೆ ಮಾಡಿದ್ದು ಟೀ ಮಾಡಿದ್ದೆಲ್ಲ ಒಂಥರ ಮೆಸ್ಸಿ ಆಗಿಬಿಟ್ಟಿತ್ತು. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೀ ತಣ್ಣಗೂ ಆಗಿರುತ್ತೆ, ಆರಾಮಾಗಿ ಕುಡಿಬೋದು ಅಂತ.
ನೋಡ್ತಿರ್ಬೋದು ಮಲ್ಕೊಂಡ್ರು. ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು, ನೋಡ್ತಿರ್ಬೋದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಒಂದೊಂದ್ಸಲಿ ಆ ಥರ ತಲೆನೋವು ಬಂದ್ಬಿಡುತ್ತೆ ಮಮ್ಮಿಗೆ. ನಿನ್ನೆ ವಾಶ್ ಮಾಡಿದಂಥ ಬಟ್ಟೆಗಳು ಇದ್ವು. ಹೇಳಬೇಕು ಅಂದರೆ ನೆನ್ನೆ ಬಟ್ಟೆಗಳು ಒಣಗಲೇ ಇಲ್ಲ, ಮಳೆ ಬಂದುಬಿಡ್ತು. ಒಣಗಿರೋ ಅಂಥ ಬಟ್ಟೆಗಳು ಮಾತ್ರ ಮಡಚಿಟ್ಟು ಹಸಿರವನ್ನ ಬೇರೆ ಮಾಡಿ ಮತ್ತೆ ಒಣಗಾಕ್ತೀನಿ. ನಿಮಗೆ ಒಂದು ವಿಷಯ ಹೇಳಬೇಕು, ಏನಂದರೆ ಇವಾಗ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಲ್ವಾ, ಇವಾಗ್ಲೂ ಮಾತಾಡೋಕ್ಕಾಗ್ತಾ ಇಲ್ಲ, ನಾಲ್ಗೆ ತಿರುಗ್ಸೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಇಷ್ಟೊತ್ತು ಮಾತಾಡಿದಿರೋದ್ರಲ್ಲಿ ಏನಾದರೂ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.